Now we will study about importance of sociology. ಸೋಷಿಯಾಲಜಿ ಏನಕ್ಕೆ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾವು ನೋಡೋಣ. ಸೋಷಿಯಾಲಜಿ ಸ್ಟಡೀಸ್ ಹ್ಯೂಮನ್ ಸೊಸೈಟಿ ಸೈಂಟಿಫಿಕಲಿ. ಹ್ಯೂಮನ್ ಸೊಸೈಟಿನ ಸ್ಟಡಿ ಮಾಡುತ್ತೆ ಸೋಷಿಯಾಲಜಿ. ಇಟ್ ಸಪ್ಲಿಮೆಂಟ್ಸ್ ದಿ ಪರ್ಸನಾಲಿಟಿ ಡೆವಲಪ್ಮೆಂಟ್. ಅಂದರೆ ಒಬ್ಬ ವ್ಯಕ್ತಿ ಅವನ ಪರ್ಸನಾಲಿಟಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ನಿಮಗೂ ಕೂಡ ಎಷ್ಟೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಅಂತೆಲ್ಲ ಮಾಡ್ತಾರಲ್ಲ, ಆ ರೀತಿ. ಅಂದರೆ ಏನು, ನಮ್ಮ ಒಂದು ಬಿಹೇವಿಯರ್, ನಮ್ಮ ಒಂದು ಕೆಪಾಸಿಟಿ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಪ್ರೊಸೆಸಸ್, ಅಂದರೆ ಸೋಷಿಯಲ್ ಪ್ರೋಸೆಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ಸೊಲ್ಯೂಷನ್. ಸೊಸೈಟಿಯಲ್ಲಿ ಅಥವಾ ಸೋಷಿಯಲಿ ಸುತ್ತಮುತ್ತ ಜನಗಳಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಅದನ್ನು ಕಂಡುಹಿಡಿಯೋದ ಕಡೆ ನಾವು ಹೋಗ್ಬೋದು. ಸೋಷಿಯಾಲಜಿ ಸಪೋರ್ಟ್ಸ್ ದಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ನೋಡಿ, ಯಾವುದೇ ರೀತಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾರಲ್ಲ ಗೌರ್ಮೆಂಟ್ ಅವರು, 5 year ಪ್ಲ್ಯಾನ್ ಅಂತ, ಇನ್ನೊಂದು MNREGA, ಅದು ಹಾಗೆ ಹೀಗೆ ಅಂತ, ಅವು ಯಾವುದಾದ್ರು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಸೋಷಿಯಾಲಜಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅದೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನಾವು ವಿ ವಿಲ್ ಸ್ಟಡಿ ಅಬೌಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಎರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ, ಎರಡರ ಮಧ್ಯೆ ಏನು ವ್ಯತ್ಯಾಸ ಇದೆ, ಅಥವಾ ಎರಡಕ್ಕೂ ಏನು ಸಿಮಿಲ್ಯಾರಿಟೀಸ್ ಇದೆ, ಎರಡು ಸೇಮಾ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ದೇರ್ ಈಸ್ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಎರಡರ ಮಧ್ಯೆ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇದೆ. ಪೊಲಿಟಿಕಲ್ ಸೈನ್ಸ್ ಸ್ಟಡೀಸ್ ದಿ ಇಂಟ್ರಾಕ್ಷನ್ಸ್ ಬಿಟ್ವೀನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಲೈಫ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹ್ಯೂಮನ್ ಸೊಸೈಟಿ. ನೋಡಿ, ಪೊಲಿಟಿಕಲ್ ಸೈನ್ಸ್ ಏನು ಮಾಡುತ್ತೆ, ಏನು ಸ್ಟಡಿ ಮಾಡುತ್ತೆ ಇದು ಅಂತ ಹೇಳಿದ್ರೆ, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಪಾರ್ಟಿ ಅದು ಇದು ಏನಿರುತ್ತೆ ಅದು, ಮತ್ತು ಪೊಲಿಟಿಕಲ್ ಲೈಫ್, ಜನಗಳ ರಾಜಕೀಯದಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಅದು, ಈ ಥರದ್ರ ಬಗ್ಗೆ ಸ್ಟಡಿ ಮಾಡುತ್ತೆ. ವೆರಾಸ್ ಸೋಷಿಯಾಲಜಿ ಸ್ಟಡೀಸ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸೋಷಿಯಲ್ ಗ್ರೂಪ್ಸ್. ಇದೇನು ಮಾಡುತ್ತೆ, ಸೋಷಿಯಾಲಜಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರುತ್ತಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಗ್ರೂಪ್ಸ್ ಇರ್ಬೋದು, ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಇನ್ನೊಂದು ಯಾವುದೋ ಒಂದು ಎಲ್ಲ ನೇಕಾರರ ಸಂಘ ಇರ್ಬೋದು, ಈ ರೀತಿ. ಆ್ಯಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಫಂಕ್ಷನ್ ವಿತ್ ಇನ್ ದಿ ಪೊಲಿಟಿಕಲ್ ಸ್ಟ್ರಕ್ಚರ್. ಈ ಪೊಲಿಟಿಕಲ್ ಸ್ಟ್ರಕ್ಚರ್ ಒಳಗೆ ಯಾವುದಾದ್ರು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಇತ್ತು ಅಂದರೆ ಅದನ್ನು ಕೂಡ ಸ್ಟಡಿ ಮಾಡ್ತೀವಿ. ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಮಧ್ಯೆ ಇರೋಂಥ ಡಿಫ್ರೆನ್ಸಸ್ ಇದು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಹಿಸ್ಟ್ರಿ. ಈಗ ಸೋಷಿಯಾಲಜಿಗೂ ಮತ್ತು ಹಿಸ್ಟರಿಗೂ ಮಧ್ಯದಲ್ಲಿ ಏನಿದೆ ಡಿಫ್ರೆನ್ಸಸ್ ಅಥವಾ ಕಾಮನಾಲಿಟೀಸ್ ಏನಿದೆ, ಸಿಮಿಲ್ಯಾರಿಟೀಸ್. ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಹಿಸ್ಟ್ರಿ ಆರ್ ಇಂಟರ್ ರಿಲೇಟೆಡ್. ಒಂದಕ್ಕೊಂದು ರಿಲೇಟೆಡ್ ಆಗಿದೆ ಇದು, ಹಿಸ್ಟ್ರಿ ಮತ್ತು ಸೋಷಿಯಾಲಜಿ. ಹಿಸ್ಟ್ರಿ ಈಸ್ ದ ರೀಕ್ರಿಯೇಷನ್ ಆಫ್ ದಿ ಲೈಫ್ ಆಫ್ ಎ ಪಾಸ್ಟ್ ಸೊಸೈಟಿ. ಹಿಸ್ಟ್ರಿ ಅಂದ್ರೇನು, ಹಳೆ ಕಾಲದಲ್ಲಿ ಸೊಸೈಟಿ ಯಾವ ಥರ ಇತ್ತು, ಜನ ಯಾವ ಥರ ಇದ್ದರು, ಜಾಗ ಏನಿತ್ತು, ಅದ್ರ ಬಗ್ಗೆ ಸ್ಟಡಿ ಮಾಡೋದು ಹಿಸ್ಟ್ರಿ. ಬೇರೆ ಸೋಷಿಯಾಲಜಿ ಈಸ್ ದಿ ರೀಕ್ರಿಯೇಷನ್ ಆಫ್ ಕಂಟೆಂಪ್ರರಿ ಸೊಸೈಟಿ. ಸೋಷಿಯಾಲಜಿ ಅಂದ್ರೇನು, ಈಗ ಪ್ರೆಸೆಂಟ್ ಏನಿದೆ, ಈಗ ಸದ್ಯದಲ್ಲಿ ಇವಾಗಿರೋಂಥ ಸೊಸೈಟಿ ಏನಿದೆ ಇದ್ರ ಬಗ್ಗೆ ಸ್ಟಡಿ ಮಾಡೋವಂಥದ್ದು. ಅರ್ಥ ಆಯ್ತಾ? ಮೊದಲಿದ್ದಂಥ ಸೊಸೈಟಿನ ಸ್ಟಡಿ ಮಾಡೋದನ್ನು ನಾವು ಹಿಸ್ಟ್ರಿ ಅಂತ ಕರಿತೀವಿ. ಇವಾಗಿರೋ ಸೊಸೈಟಿಯನ್ನು ಸ್ಟಡಿ ಮಾಡಿದ್ರೆ ಅದನ್ನು ಸೋಷಿಯಾಲಜಿ ಅಂತ ಕರಿತೀವಿ. ಸೋಷಿಯಾಲಜಿ ಸಪೋರ್ಟ್ಸ್ ಹಿಸ್ಟೋರಿಯನ್ಸ್ ಬೈ ಪ್ರೊವೈಡಿಂಗ್ ಸೈಂಟಿಫಿಕ್ ನಾಲೆಡ್ಜ್ ಆಫ್ ವೇರಿಯಸ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದರ್ ರೋಲ್ಸ್ ಆ್ಯಂಡ್ ಫಂಕ್ಷನ್ಸ್. ನೋಡಿ, ಸೋಷಿಯಾಲಜಿ ಏನು ಮಾಡುತ್ತೆ, ಹಿಸ್ಟೋರಿಯನ್ಸ್ಗೆ ಹಿಸ್ಟ್ರಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ, ಹಿಸ್ಟ್ರಿಯಲ್ಲಿ ಏನು ನಡೀತು, ಹಳೆ ಕಾಲದಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಹಳೆ ಕಾಲದಲ್ಲಿ ಒಬ್ಬ ರಾಜ ಇದ್ದ, ಇನ್ನೊಬ್ಬ ರಾಜ ಇದ್ದ, ಇಬ್ಬರ ಮಧ್ಯೆ ಜಗಳ ಆಯಿತು, ಆ ಜಗಳ ಏನೇನಕ್ಕಾಗಿರ್ಬೋದು ಅಂತ ಈ ಸೋಷಿಯಾಲಜಿ ಹೇಳುತ್ತೆ. ಯಾಕಂದರೆ ಒಬ್ರ ಹತ್ರ ಇರೋ ದುಡ್ಡು ನೋಡಿನೋ ಅಥವಾ ಅವ್ರ ರಾಜ್ಯ ನೋಡಿನೋ ಒಬ್ರ ಮೇಲೆ ಒಬ್ರಿಗೆ ಅಸೂಯೆ ಆಯಿತು, ಈ ರೀತಿ ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ಬಂದು ಸೋಷಿಯಾಲಜಿ ಕೊಡುತ್ತೆ. ನೆಕ್ಸ್ಟ್, ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಆಂಥ್ರಪಾಲಜಿ ನೋಡೋಣ. ದಿ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಹಿಸ್ಟ್ರಿ ಆರ್ ವೈಡ್ಲಿ ರೆಕಗ್ನೈಸ್ಡ್. ನೋಡಿ, ಸೋಷಿಯಾಲಜಿ ಮತ್ತು ಹಿಸ್ಟ್ರಿ ಮಧ್ಯೆ ಇರೋಂಥ ರಿಲೇಷನ್ಶಿಪ್ ಎಲ್ಲರಿಗೂ ಗೊತ್ತು. ಆಂಥ್ರಪಾಲಜಿ ಈ ಸ್ಟಡಿ ಆಫ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಪಾತ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಇಟ್ಸ್ ಹಿಸ್ಟ್ರಿ. ಅಂದರೆ ಮನುಷ್ಯ ಯಾವ ರೀತಿ ಬೆಳ್ಕೊಂಬಂದ, ಅವ್ನ ಕಲ್ಚರ್ ಯಾವ ರೀತಿ ತೊಗೊಂಡು ಬಂದ, ಹಳೆ ಕಾಲದಿಂದ ನೊಮ್ಯಾಡಿಕ್ ಸೊಸೈಟಿಯಲ್ಲಿ ಯಾವ ಥರ ಇದ್ದ, ಆಮೇಲೆ ಯಾವ ರೀತಿ ಚೇಂಜ್ ಆದ ಸೆಟ್ಲ್ಮೆಂಟಿಗೆ ಬಂದ ಮೇಲೆ, ಆಮೇಲೆ ಒಂದು ಟ್ರೈಬ್ ಸಿಸ್ಟಮ್ ಯಾವ ಥರ ಇತ್ತು, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ. ಟೋಟಲಾಗಿ ಕಲ್ಚರ್ ಆ್ಯಂಡ್ ಸೋಷಿಯಲ್ ಪಾತ್ ಅಂದರೆ ಕಲ್ಚರಲ್ಲಿ ಯಾವ ಥರ ಡೆವಲಪ್ ಆಗ್ತಾ ಬಂದ, ಸೋಷಿಯಲಿ ಯಾವ ರೀತಿ ಡೆವಲಪ್ ಆಗಿ ಬಂದ, ಅದನ್ನು ಸ್ಟಡಿ ಮಾಡೋದನ್ನು ನಾವು ಆಂಥ್ರಪಾಲಜಿ ಅಂತೀವಿ. ಸೋಷಿಯಾಲಜಿ ಗ್ರೋಸ್ ಇಂಡಿಪೆಂಡೆಂಟ್ಲಿ ಬೈ ಸ್ಟಡಿಯಿಂಗ್ ದಿ ಸೋಷಿಯಲ್ ಲೈಫ್ ಹಾಲಿಸ್ಟಿಕ್ಲಿ. ಆದರೆ ಸೋಷಿಯಾಲಜಿ ಬಂದು ಇದು ಇಂಡಿಪೆಂಡೆಂಟಾಗಿ ಮತ್ತು ಹೋಲಿಸ್ಟಿಕ್ಲಿ ಅಂದರೆ ಟೋಟಲ್ ಎಲ್ಲ ಸೇರಿ ಎಲ್ಲ ಸೋಷಿಯಲ್ ಲೈಫಲ್ಲಿ ಇರೋಂಥದ್ದು ಎಲ್ಲದನ್ನು ಕೂಡ ಇದು ಸ್ಟಡಿ ಮಾಡುತ್ತೆ ಸೋಷಿಯಾಲಜಿ. ಇಟ್ ಪ್ರೊವೈಡ್ಸ್ ಆಬ್ಜೆಕ್ಟಿವ್ ಅನಾಲಿಸಿಸ್ ಆಫ್ ವೇರಿಯಸ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಈಗ ಕೆಲವು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಫ್ಯಾಮಿಲಿ ಏನಕ್ಕೆ ಅಂತ ನಾವು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಇದು ಕರೆಕ್ಟಾ, ಈ ಥರ ಇದ್ದರೆ ಒಳ್ಳೆಯದಾ ಫ್ಯಾಮಿಲಿ, ಈ ಥರ ಇದ್ದರೆ ಒಳ್ಳೆಯದಾ, ಅಂದರೆ ಇದು ಡಿಸೈಡ್ ಮಾಡಲ್ಲ, ಆದರೆ ನಮಗೆ ಸಜೆಷನ್ಸ್ ಕೊಡುತ್ತೆ, ಅನಾಲಿಸಿಸ್ ಕೊಡುತ್ತೆ.
ನೆಕ್ಸ್ಟ್ ಬಂದು ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ. ಹ್ಯೂಮನ್ ಸೈಕಾಲಜಿಗೆ ಮತ್ತು ಸೋಷಿಯಾಲಜಿಗೆ ಏನು ಇದಿದೆ ಅಂತ. ಇವೆರಡು ಬಂದು ಒಂದನ್ನೊಂದು ಕಾಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ, ಅಂದರೆ ಒಂದಕ್ಕೊಂದು ಹೆಲ್ಪ್ ಮಾಡ್ಕೊಳ್ಳುತ್ತೆ ಅಂತ. ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಇದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅಂದರೆ ಅದು ತಿಳಿದಿರೋರ್ಗೆ ಇದು ತಿಳಿದಿರಬೇಕು, ಇದು ತಿಳಿದಿರೋರಿಗೆ ಅದು ತಿಳಿದಿರಬೇಕು. ಸೈಕಾಲಜಿ ಸ್ಟಡೀಸ್ ದಿ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೈಕಾಲಜಿ ಏನು ಮಾಡುತ್ತೆ, ಹ್ಯೂಮನ್ ಬೀಯಿಂಗ್ಸ್ದು ಬಿಹೇವಿಯರ್ ಏನಿದೆ ಅದ್ರ ಬಗ್ಗೆ ನೋಡುತ್ತೆ. ಇವನಿಗೇನಕ್ಕೆ ಕೋಪ ಬರುತ್ತೆ, ಇವನೇನಕ್ಕೆ ಯಾವಾಗೂ ನಗ್ತಾ ಇರ್ತಾನೆ, ಇವನೇನಕ್ಕೆ ಓದ್ತಾ ಇಲ್ಲ, ಇವನೇನಕ್ಕೆ ಏನೋ ನೋಡ್ತಾ ಇದ್ದಂಗೆ ಇರ್ತಾನೆ, ಅದ್ರ ಬಗ್ಗೆ ನೋಡ್ತಾರೆ. ಸೋಷಿಯಾಲಜಿ ಸೀಕ್ಸ್ ಟು ಸ್ಟಡಿ ದಿ ಸೋಷಿಯಲ್ ಬಿಹೇವಿಯರ್, ಸೋಷಿಯಲ್ ಇಂಟ್ರಾಕ್ಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಆದರೆ ಸೋಷಿಯಾಲಜಿ ಏನು ಮಾಡುತ್ತೆ, ಈ ವ್ಯಕ್ತಿ ಒಂದು ಗ್ರೂಪಲ್ಲಿದ್ದಾಗ ಏನು ಮಾಡ್ತಾನೆ ಅಥವಾ ಗ್ರೂಪ್ ಜೊತೆ ಮಿಕ್ಸ್ ಆದಾಗ ಏನೇನು ಆ ಗ್ರೂಪ್ ಆ್ಯಸ್ ಎ ಹೋಲ್ ಏನು ಬಿಹೇವ್ ಮಾಡುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್. ಈಗ ಸೋಷಿಯಾಲಜಿಗೂ ಮತ್ತು ಎಕನಾಮಿಕ್ಸ್ಗೂ ಏನು ರಿಲೇಷನ್ಶಿಪ್ ಇದೆ ನೋಡೋಣ. ಎಕನಾಮಿಕ್ಸ್ ಸ್ಟಡೀಸ್ ದಿ ಎಕನಾಮಿಕಲ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಎಕನಾಮಿಕ್ಸ್ ಏನು ಮಾಡುತ್ತೆ, ಇವು ಎಷ್ಟು ದುಡ್ದ, ಎಷ್ಟು ಖರ್ಚು ಮಾಡ್ದ, ಏನು ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ, ಏನು ಕೆಲಸ ಮಾಡ್ತಾ ಇದ್ದಾನೆ, ಇವನು ರಿಕ್ರಿಯೇಷನ್ ಏನು ಮಾಡ್ತಾ ಇದ್ದಾನೆ, ಇದ್ರ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ. ಆದರೆ ಸೋಷಿಯಾಲಜಿ ಸೀಕ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಟ್ರಾಕ್ಷನ್ ಬಿಟ್ವೀನ್ ಎಕನಾಮಿಕಲ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆದರೆ ಸೋಷಿಯಾಲಜಿ ಏನು ಮಾಡುತ್ತೆ, ಈ ಎಕನಾಮಿಕ್ ಆಸ್ಪೆಕ್ಟ್, ಇವಾಗ ಒಂದು ಸಂಬಳ ತೊಗೊಳ್ತಾನೆ, ಅದರಲ್ಲಿ ಟಿ ವಿ ತೊಗೊಳ್ತಾನೆ. ಟಿ ವಿ ಏನಕ್ಕೆ ತೊಗೊಳ್ತಾನೆ, ಮನೆಯವರೆಲ್ಲ ನೋಡಲಿ ಅಂತ. ಮನೆಯವರೆಲ್ಲ ಏನೇನಕ್ಕೆ ನೋಡಲಿ ಅಂತ ತೊಗೊತಾನೆ. ಪಕ್ಕದ ಮನೆಗೆ ಏನಕ್ಕೆ ಅವ್ನು ಟಿ ವಿ ಕೊಡೋಲ್ಲ, ಅವ್ರ ಮನೆಗೆ ಏನಕ್ಕೆ ತೊಗೊಂಡು ಹೋಗ್ತಾನೆ. ಅಥವಾ ಅವ್ನು ದುಡ್ದಿದ್ದಲ್ಲ ಅವ್ರ ಮನೆಗೆ ಏನಕ್ಕೆ ಖರ್ಚು ಮಾಡ್ತಾನೆ, ಅವ್ರ ಮಗನಿಗೆ ಏನಕ್ಕೆ ಖರ್ಚು ಮಾಡ್ತಾನೆ. ಇದ್ರ ಬಗ್ಗೆ ಸೋಷಿಯಾಲಜಿ ನೋಡುತ್ತೆ. ಇಟ್ ಆಲ್ಸೋ ಅನಲೈಸಸ್ ಹೌ ಹ್ಯೂಮನ್ ಬಿಹೇವಿಯರ್ ಫಾರ್ಮ್ಸ್ ದಿ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಜೊತೆಗೆ ಈ ಹ್ಯೂಮನ್ ಬಿಹೇವಿಯರ್ ಏನಿದೆ, ಇವಾಗ ಮಕ್ಕಳಿಗೆ ಹಬ್ಬಕ್ಕೆ ಹೊಸ ಬಟ್ಟೆ ತಂದುಕೊಡೋಣ, ಈ ರೀತಿ ಈ ಥರ ಹ್ಯೂಮನ್ ಬಿಹೇವಿಯರು ಮತ್ತು ಹ್ಯೂಮನ್ ಒಂದು ಸೈಕಾಲಜಿ ಯಾವ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಎಲ್ಪ್ ಮಾಡುತ್ತೆ, ಅದ್ರ ಮೇಲೆ ಅದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ, ಅದನ್ನು ಕೂಡ ನೋಡ್ತಾರೆ. ನೋಡಿರಿ, ಇದರಿಂದ ಏನು ಗೊತ್ತಾಯ್ತು ನಮಗೆ? ಫೈನಲ್ ನೋಟ್: ವೈಲ್ ಅನಲೈಸಿಂಗ್ ದಿ ಸೋಷಿಯಲ್ ಬಿಹೇವಿಯರ್, ಸೋಷಿಯಾಲಜಿ ಇಂಟ್ರಾಕ್ಟ್ಸ್ ವಿತ್ ಅದರ್ ಸೋಷಿಯಲ್ ಸೈನ್ಸಸ್ ಇನ್ ಇಟ್ಸ್ ಓನ್ ವೇ. ನಾನು ಬೇರೆ ಏನೇನು ಹೇಳಿದೆ, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್, ಅವು ಇವು ಬೇರೆ ಸೋಷಿಯಲ್ ಸೈನ್ಸಸ್, ಅದ್ರ ಜೊತೆ ಸೋಷಿಯಾಲಜಿ ಯಾವ ರೀತಿ ಇಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದ್ರದ್ದೇ ಆದಂಥ ಓನ್ ವೇಯಲ್ಲಿ. ಎಲ್ಲದ್ರ ಜೊತೆ ಒಂದೇ ಥರ ಆಗಲ್ಲ. ಎಕನಾಮಿಕ್ಸ್ಗೂ ಸೋಷಿಯಾಲಜಿಗೂ ಇರೋಂಥ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ಸೇ ಬೇರೆ ಇರುತ್ತೆ. ಎಕನಾಮಿಕ್ಸ್ಗೂ ಪೊಲಿಟಿಕಲ್ ಸೈನ್ಸ್ಗಿರೋಂಥ ಸಿಮಿಲಾರಿಟೀಸ್ ಡಿಫ್ರೆನ್ಸಸ್ ಕೂಡ ಬೇರೆ ಇರುತ್ತೆ. ಆ ರೀತಿ ನಾವು ಪ್ರಾಮಿನೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟ್ಸ್, ಅಂದರೆ ಇಂಪಾರ್ಟೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟ್ಸ್ ಏನಿದ್ದಾರೆ ಅವ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ B.R. ಅಂಬೇಡ್ಕರ್ ಅಂತ. 1891 1956ವರೆಗೂ ಇರ್ತಾರೆ ಇವರು. ಅಂಬೇಡ್ಕರ್ಸ್ ಕಾಂಟ್ರಿಬ್ಯೂಷನ್ ಟು ದಿ ಬಿಲ್ಡಿಂಗ್ ಆಫ್ ಮಾಡರ್ನ್ ಇಂಡಿಯಾ ಈಸ್ ವೆರಿ ಇಂಪಾರ್ಟೆಂಟ್. ಅಂಬೇಡ್ಕರ್ ಇರಲಿಲ್ಲ ಅಂದರೆ ನಮ್ಮ ನ್ಯೂ ಇಂಡಿಯಾ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇಸ್ ಫುಲ್ ನೇಮ್ ವಾಸ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಇವ್ರ ಫುಲ್ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಇರುತ್ತೆ. ಈ ಈಸ್ ಒನ್ ಆಫ್ ದಿ ಪ್ರಾಮಿನೆಂಟ್ ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ಎನ್ ಎಕ್ಸ್ಪರ್ಟ್ ಇನ್ ಲಾ. ಇವರೊಬ್ಬ ಸೋಷಿಯಲ್ ರಿಫಾರ್ಮರ್ ಕೂಡ ಆಗಿರ್ತಾರೆ ಮತ್ತು ಲಾ ಅಲ್ಲಿ ಕೂಡ ಎಕ್ಸ್ಪರ್ಟ್ ಕೂಡ ಆಗಿರ್ತಾರೆ, ಲಾಯರ್ ಕೂಡ ಆಗಿರ್ತಾರೆ ಇವರು. ಈ ಫಾಟ್ ಅಗೇನ್ಸ್ಟ್ ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ದಲಿತ್ಸ್ ಇನ್ ಇಂಡಿಯಾ ಲೈಕ್ ಅನ್ಟಚಬಿಲಿಟಿ. ಇವರು ಅನ್ಟಚಬಿಲಿಟಿ ಎಲ್ಲ ಏನಿದೆ ಇಂಡಿಯಾದಲ್ಲಿ, ಈ ರೀತಿ ಎಕ್ಸ್ಪ್ಲಾಯ್ಟೇಷನ್ಸ್ ನಡೀತಾ ಇರುತ್ತಲ್ಲ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಈ ಆರ್ಗನೈಸ್ಡ್ ಅಜಿಟೇಷನ್ಸ್ ಇನ್ ಫೇವರ್ ಆಫ್ ದಲಿತ್ ರೈಟ್ಸ್ ಆ್ಯಂಡ್ ವುಮೆನ್ ರೈಟ್ಸ್. ಇವರು ದಲಿತರಿಗೆ ಎಷ್ಟೊಂದು ರೈಟ್ಸ್, ಹಕ್ಕುಗಳು ಸಿಗಬೇಕು ಮತ್ತು ಹೆಣ್ಮಕ್ಳಿಗೆ ಹಕ್ಕುಗಳು ಸಿಗಬೇಕು ಅಂತ ಎಷ್ಟೊಂದು ಸ್ಟ್ರೈಕ್ಗಳೆಲ್ಲ ಮಾಡ್ತಾ ಇರ್ತಾರೆ. More importantly, Ambedkar was the first to prove that all sorts of exploitation of Dalits can be overcome by education. ಇವ್ರು ಫಸ್ಟ್ ಪ್ರೂವ್ ಮಾಡ್ತಾರೆ ಏನಂತ, ಈ ದಲಿತ್ಗೆ ಏನೇನು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇರ್ತಾರೆ ನೋಡಿ. ಇವರು ಕೂಡ ಹಿಂದುಳಿದ ಜಾತಿ ಅಂತ ಅವಾಗ ಏನು ಕರಿತಾ ಇರ್ತಾರೆ ಅಂಥ ಕಡೆಯಿಂದ ಬಂದಿದ್ದಂಥವ್ರು. ಆದರೆ ಇವರು ಎಜುಕೇಷನ್ ತೊಗೊಂಡು ಚೆನ್ನಾಗಿ ಓದ್ಬಿಟ್ಟು ಆ ಎಕ್ಸ್ಪ್ಲಾಯ್ಟೇಷನಿಂದ ಈಚೆ ಬಂದು ದೊಡ್ಡ ಪೊಸಿಷನ್ಗೆ ಬರ್ತಾರೆ. ಈ ರೀತಿ ಇವರು ಪ್ರೂವ್ ಮಾಡ್ತಾರೆ, ನೀವು ಕೂಡ ಒಳ್ಳೆ ಎಜುಕೇಷನ್ ತೊಗೊಂಡ್ರಿ ಅಂದರೆ ಒಳ್ಳೆಯ ಒಂದು ಸ್ಥಾನಕ್ಕೆ ಬರ್ಬೋದು ಅಂತ. ಅಂಬೇಡ್ಕರ್ಸ್ ಸ್ಟ್ಯಾಂಡ್ ಆನ್ ಎಜುಕೇಷನ್ ಡಿಫರ್ಸ್ ಫ್ರಮ್ ದಿ ಅದರ್ ಸೋಷಿಯಲ್ ಥಿಂಕರ್ಸ್ ರ್ಯಾಡಿಕಲಿ. ಬೇರೆಯವ್ರಿಗೂ ಇವ್ರಿಗೂ ಇರೋಂಥ ಬೇರೆ ಸೋಷಿಯಲ್ ಥಿಂಕರ್ಸ್ಗೂ ಇವ್ರಿಗೂ ಮಧ್ಯದಲ್ಲಿ ಎಜುಕೇಷನ್ ಅಂತ ಏನು ಕಾನ್ಸೆಪ್ಟ್ ಇದೆ ಅದಕ್ಕೆ ಇವ್ರು ಯೋಚನೆ ಮಾಡೋದೇ ತುಂಬ ಡಿಫ್ರೆಂಟಾಗಿ. ಬೇರೆಯವ್ರು ಯೋಚನೆ ಮಾಡೋದಕ್ಕೂ ಇವ್ರು ಯೋಚನೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಇವರೇನು ಹೇಳ್ತಾರೆ, ಈ ಪ್ರಪೋಸಸ್ ದಟ್ ಎಜುಕೇಷನ್ ಇಸ್ ದ ಮೇನ್ ಟೂಲ್ ಆಫ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಇವ್ರು ಹೇಳ್ತಾರೆ ಎಜುಕೇಷನ್ ಇದ್ರೇ ಒಂದು ಸೊಸೈಟಿ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾರೆ. According to him, education is the only means through which one can earn resources to understand and analyze critically. ಇವರೇನು ಹೇಳ್ತಾರೆ, ಯಾವಾಗ ನಮ್ಗೆ ಎಜುಕೇಷನ್ ಸಿಗುತ್ತೆ ಅವಾಗೇ ಮಾತ್ರ ನಾವು ಸುತ್ತಮುತ್ತ ಇರೋ ಸರೌಂಡಿಂಗ್ಸ್ನ ಅರ್ಥ ಮಾಡಿಕೊಂಡು ನಾವು ರಿಸೋರ್ಸಸ್ನ ಅರ್ನ್ ಮಾಡೋದು, ಒಳ್ಳೆ ಸಂಬಳ ತೊಗೊಳೋದಿರ್ಬೋದು, ಅದನ್ನು ಸರಿಯಾಗಿ ಯೂಸ್ ಮಾಡೋದಿರ್ಬೋದು, ಅದರಿಂದ ಮತ್ತೆ ನಾಲೆಡ್ಜ್ ತೊಗೊಳೋದಿರ್ಬೋದು, ಇದೆಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ.
Particularly, Ambedkar argued that to overcome India's prejudices and prejudice-induced social discrimination, one needs logical argument, and this logical argument capacity is earned through education. ನೋಡಿ, ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ, ಇಂಡಿಯಾದಲ್ಲಿ ಪ್ರಿಜುಡ್ಯೂಸ್ ಇದೆ, ಅಂದರೆ ಮೊದಲೇ ಡಿಸೈಡ್ ಮಾಡ್ಬೋದು, ಓಕೆ, ಹೆಣ್ಮಕ್ಳು ಅಂದರೆ ಅವ್ರಿಗೆ ಈ ಕೆಲಸ ಮಾಡೋಕ್ಕಾಗಲ್ಲ, ಇನ್ನೊಂದು ಕ್ಯಾಸ್ಟ್ ಅವರು ಅಂದರೆ ಆಕೆ ಈ ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲ ಇನ್ನೊಂದು ಕ್ಯಾಸ್ಟ್ ಅವರು ಅಂದರೆ ಅದು ಇದೇ ಕೆಲಸ ಮಾಡಬೇಕು, ಇಲ್ಲ ಇನ್ನೊಂದು ಕ್ಯಾಸ್ಟ್ ಅವರು ಅಂದರೆ ಅವ್ರಿಗೆ ಈ ಕೆಲಸ ಮಾಡೋದ್ರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಅಂತ, ಈ ರೀತಿ ಪ್ರಿಜುಡ್ಯೂಸ್ ಇರುತ್ತೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಲಾಜಿಕಲ್ ಆರ್ಗ್ಯುಮೆಂಟ್ ಬೇಕು. ಅಂದರೆ ಏನಕ್ಕದು, ಹೆಣ್ಮಕ್ಳಿಗೆ ಏನಕ್ಕೆ ಕೆಲಸ ಮಾಡೋಕ್ಕಾಗಲ್ಲ, ಅವ್ರು ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾರೆ, ನಾವು ಮಾಡ್ತೀವಿ, ಸೇಮ್ ಅಲ್ವಾ ಅಂತ ಈ ಆರ್ಗ್ಯುಮೆಂಟ್ ಮಾಡೋ ಕೆಪಾಸಿಟಿ ಬರಬೇಕು ಅಂದರೆ ಎಜುಕೇಷನ್ ಸಿಕ್ಕಿದ್ರೆ ಮಾತ್ರ ಅಂತ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅಂಬೇಡ್ಕರ್ ಆರ್ಗ್ಯೂಡ್ ಇನ್ ಫೇವರ್ ಆಫ್ ಕಂಪಲ್ಸರಿ ಆ್ಯಂಡ್ ಫ್ರೀ ಎಜುಕೇಷನ್ ಟು ಆಲ್. ಅಂಬೇಡ್ಕರ್ ಇನ್ನೂ ಏನು ಹೇಳ್ತಾರೆ ಅಂದರೆ, ಎಲ್ಲರಿಗೂ ಕೂಡ ಕಂಪಲ್ಸರಿ ಎಜುಕೇಷನ್ ಕೊಡಲೇಬೇಕು ಮತ್ತು ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ಸ್ನ ಓಪನ್ ಮಾಡಿರೋದು. ಈ ಆರ್ಗ್ಯೂಡ್ ದಟ್ ಎಜುಕೇಷನ್ ಶುಡ್ ರಿಮೈನ್ ಆಸ್ ಎ ಪಬ್ಲಿಕ್ ಪ್ರಾಪರ್ಟಿ ಆ್ಯಸ್ ಇಟ್ ಹ್ಯಾಸ್ ಕೆಪಾಸಿಟಿ ಟು ಬ್ರಿಂಗ್ ಇನ್ ಸೋಷಿಯಲ್ ಚೇಂಜಸ್. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಎಜುಕೇಷನ್ ಬಂದು ಪಬ್ಲಿಕ್ ಪ್ರಾಪರ್ಟಿ ಆಗಿರಬೇಕು, ಎಲ್ಲರಿಗೂ ಆಕ್ಸೆಸಿಬಲ್ ಆಗಿರಬೇಕು ಮತ್ತು ಎಲ್ಲರಿಗೂ ಸೇರಿದ್ದಾಗಿರಬೇಕು, ಆವಾಗ ಮಾತ್ರ ಸೊಸೈಟಿಯಲ್ಲಿ ನಾವು ಚೇಂಜಸ್ ತರೋಕ್ಕಾಗೋದು ಅಂತ. ವಿತ್ ದೀಸ್ ರ್ಯಾಡಿಕಲ್ ಥಾಟ್ಸ್ ಡಾಕ್ಟರ್ ಅಂಬೇಡ್ಕರ್ ಪ್ಲೇಡ್ ಎ ಪಿವಿಟಲ್ ರೋಲ್ ಇನ್ ದಿ ಪ್ರಿಪ್ರೇಷನ್ ಆಫ್ ದಿ ಡ್ರಾಫ್ಟಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಡ್ರಾಫ್ಟ್ ಮಾಡ್ತಾರೆ, ಅದನ್ನು ಮುಂದೆ ತೊಗೊಂಡು ಬರ್ತಾರೆ. ಬಿಕಾಸ್ ಆಫ್ ದಿಸ್ ಪ್ರೋಆಕ್ಟಿವ್ ರೋಲ್ ಪ್ಲೇಡ್ ಬೈ ಅಂಬೇಡ್ಕರ್, ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಎ ಯೂನಿಕ್ ವೇ ಆಫ್ ಅಶ್ಯೂರಿಂಗ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಇನ್ ದಿ ಎಂಟೈರ್ ವರ್ಲ್ಡ್. ಈ ರೀತಿ ಅಂಬೇಡ್ಕರ್ ಈ ಪ್ರೋಆಕ್ಟಿವ್ ರೋಲ್ ಪ್ಲೇ ಮಾಡಿದ್ದಕ್ಕೆ, ಅಂದರೆ ಇವ್ರು ಮುಂದೆ ಬಂದು ಎಲ್ಲ ನೋಡಿ ಕಾನ್ಸ್ಟಿಟ್ಯೂಷನ್ಸ್ನೆಲ್ಲ ರೆಡಿ ಮಾಡಿದ್ದಕ್ಕೆ ಇವ್ರದ್ದೇ ಆದಂಥ ಒಂದು ಥಾಟ್ಸಲ್ಲಿ ಈಗ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸೋಷಿಯಲ್ ಜಸ್ಟಿಸ್ ಅನ್ನೋದು ಸಿಗ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಿದ್ರೂ ಕೂಡ ಎಲ್ಲ ಕಡೆ ಡಿಸ್ಕ್ರಿಮಿನೇಷನ್ ಇದ್ದೇ ಇದೆ, ಆದರೆ ನಮ್ಮಲ್ಲೂ ಇದೆ, ಇಲ್ಲ ಅಂತಲ್ಲ, ಆದರೆ ಅದನ್ನು ಬರ್ತಾ ಬರ್ತಾ ಕಮ್ಮಿ ಆಗೋದಕ್ಕೆ ಈ ಕಾನ್ಸ್ಟಿಟ್ಯೂಷನ್ನೇ ಕಾರಣ. ಈಗ ಅವರ ಜೀವನ ಯಾವ ರೀತಿ ನಡೆಸ್ಕೊಂಬಂದರು ಮತ್ತು ಅವ್ರ ಎಜುಕೇಷನ್ ಏನು ಅದ್ರ ಬಗ್ಗೆ ನೋಡೋಣ. B.R. Ambedkar was born in Ambawade village of Maharashtra on April 14th, 1891. ಇವರು ಭೀಮರಾವ್ ಅಂಬೇಡ್ಕರ್ ಅವರು ಅಂಬಾವಾಡೆ ವಿಲೇಜ್ ಅಂತ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಏಪ್ರಿಲ್ 14, 1891 ಹುಡ್ತಾರೆ. He lost his mother at the age of 6 and grew up under the care of his aunt Mirabai and started his primary education at Satara. ನೋಡಿ, ಇವ್ರಿಗೆ 6 ವರ್ಷ ಇದ್ದಾಗ ಇವ್ರ ತಾಯಿ ತೀರೋಗ್ತಾರೆ. ಅವಾಗಿಂದ ಇವ್ರ ಆಂಟಿ ಒಬ್ರು ಇರ್ತಾರೆ ಮೀರಾಬಾಯಿ ಅಂತ, ಅವ್ರ ಅಂಡರಲ್ಲಿ ಇವರು ಬೆಳೀತಾರೆ. ಮತ್ತು ಸತಾರ ಅನ್ನೋ ಜಾಗದಲ್ಲಿ ಇವರು ಪ್ರೈಮರಿ ಎಜುಕೇಷನ್ ಸ್ಟಾರ್ಟ್ ಮಾಡ್ತಾರೆ, ಸ್ಕೂಲಿಂಗ್. ಅಂಬೇಡ್ಕರ್ ಜಾಯಿಂಡ್ ದಿ ಪಾಪ್ಯುಲರ್ ಎಲಿಫ್ಸ್ಟೀನ್ ಹೈಸ್ಕೂಲ್ ಆಫ್ ಮುಂಬೈ ಆ್ಯಂಡ್ ಪಾಸ್ಟ್ ಮೆಟ್ರಿಕ್ಯುಲೇಷನ್ ವಿತ್ ಫಸ್ಟ್ ಕ್ಲಾಸ್ ಇನ್ 1907. ಇವರು ಎಲ್ಫಿನ್ಸ್ಟೋನ್ ಹೈಸ್ಕೂಲ್ನ ಜಾಯ್ನ್ ಆಗ್ತಾರೆ ಮುಂಬೈಯಲ್ಲಿ, ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ 1907. ದೆನ್ ಹಿ ಮ್ಯಾರಿಡ್ ರಮಾಬಾಯಿ ಅನ್ನೋರನ್ನ ಮದುವೆ ಆಗ್ತಾರೆ. ಆಮೇಲೆ ವಿತ್ ದಿ ಹೆಲ್ಪ್ ಆಫ್ ಸ್ಕಾಲರ್ಶಿಪ್ ಅವಾರ್ಡೆಡ್ ಬೈ ಮಹಾರಾಜ ಆಫ್ 25 rupees, ಅಂಬೇಡ್ಕರ್ ಅರ್ನ್ಡ್ ಇಸ್ BA ಆ್ಯಂಡ್ MA ಡಿಗ್ರೀಸ್. ನೋಡಿರಿ, ಅವಾಗ ಮಹಾರಾಜ ಅವರು ಅಲ್ಲಿದ್ದಂಥ ಒಬ್ಬ ರಾಜರು ಏನು ಮಾಡ್ತಾರೆ, ಅವರು 25 ರೂಪೀಸ್ ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಕಾಲದಲ್ಲಿ ತುಂಬ ದೊಡ್ಡ ಅಮೌಂಟು. ಅದನ್ನು ಯೂಸ್ ಮಾಡ್ಕೊಂಡು ಇವರು BA ಮತ್ತು MA ಡಿಗ್ರಿಗಳನ್ನೆಲ್ಲ ಓದ್ಕೊಳ್ತಾರೆ. ಈ ರಿಸೀವ್ಡ್ ಇಸ್ PhD ಫ್ರಮ್ ಕೊಲಂಬಿಯಾ ಯೂನಿವರ್ಸಿಟಿ ಇನ್ 1916. ಇವರು ಒಂದು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಕೂಡ ಮಾಡ್ತಾರೆ. ಈ ಸ್ಟಾರ್ಟೆಡ್ ಎ ಫೋರ್ಟ್ನೈಟ್ಲಿ ಮ್ಯಾಗ್ಝಿನ್ ನೇಮ್ಡ್ ಮೂಕನಾಯಕ. ಅಂದರೆ ಇವರು ಮಂತ್ಲಿ ಮ್ಯಾಗ್ಝಿನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಮೂಕನಾಯಕ ಅಂತ ಹೇಳ್ಬಿಟ್ಟು. ಈಸ್ ಮೇಜರ್ ವರ್ಕ್ಸ್ ಆರ್ ಅನಲೈಸೇಷನ್ ಆಫ್ ಕ್ಯಾಸ್ಟ್ 1936, ಹೂ ಆರ್ ಶೂದ್ರಾಸ್ 1946. ಅಂದರೆ ಇದು ಹೆಸರು, ಬುಕ್ ಹೆಸರು ಮತ್ತು ಅದು ಪಬ್ಲಿಷ್ ಆದಂಥ ವರ್ಷ ಆಯಿತಾ. ಅನೈಲೇಷನ್ ಆಫ್ ಕ್ಯಾಸ್ಟ್ ಅಂತ 1936, ಹೂ ಆರ್ ಶೂದ್ರಾಸ್ ಅಂತ 1946, ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂತ 1957. ಅಂದರೆ ಅವರು ಎಕ್ಸ್ಪೈರ್ ಆದಮೇಲೆ ಇದು ಪಬ್ಲಿಷ್ ಆಗಿದೆ. ಈ ರೀತಿ ಆಲ್ ಈಸ್ ರೈಟಿಂಗ್ಸ್ ಆರ್ ಪಬ್ಲಿಷ್ಡ್ ಇನ್ 26 ವಾಲ್ಯೂಮ್ಸ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ಕನ್ನಡ. ಇವ್ರು ಬರೆದಿರೋಂಥ ಪ್ರತಿಯೊಂದು ಕೂಡ ರೈಟಿಂಗ್ಸ್ ಎಲ್ಲ ಏನಿದೆ ಅದೆಲ್ಲದನ್ನು ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಪಬ್ಲಿಷ್ ಮಾಡಿದ್ದಾರೆ. ಅದು ಟೋಟಲ್ 26 ವಾಲ್ಯೂಮ್ಸ್ ಇದೆ. ಡಾಕ್ಟರ್ B.R. ಅಂಬೇಡ್ಕರ್ ಡೈಡ್ ಆನ್ December 6th, 1956. ನೋಡಿ, ಇವರು ಅಂಬೇಡ್ಕರ್ ಅವರು December 6th, 1956 ಅವಾಗ ಎಕ್ಸ್ಪೈರ್ ಆಗ್ತಾರೆ. ನೋಡಿ, ಅದೇ ನಾನು ಹೇಳಿದ್ನಲ್ಲ, ಈ ಬುಕ್ ಪಬ್ಲಿಷ್ ಆಗಿದ್ದು 1957, ಬರೆದಿದ್ದಲ್ಲ ಆಯಿತಾ. ಅನದರ್ ಇಂಪಾರ್ಟೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಯಾರದು, G.S. ಗುರಿಯೆ ಅಂತೇಳಿ. ಇವರು 1893 1948ವರೆಗೂ ಇರ್ತಾರೆ. ಗುರಿಯೆ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಆಫ್ ಸೋಷಿಯಾಲಜಿ ಇನ್ ದಿ ಇಂಡಿಯನ್ ಯೂನಿವರ್ಸಿಟೀಸ್. ನೋಡಿ, ಗುರಿಯೆ ಅವ್ರು ಏನು ಮಾಡ್ತಾರೆ, ಮೈನ್ ಇವ್ರ ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಏನು ಮಾಡಿದ್ರು,
ಇಂಡಿಯನ್ ಯೂನಿವರ್ಸಿಟೀಸಲ್ಲೆಲ್ಲ ಸೋಷಿಯಾಲಜಿಗೆ ಅಂತ, ಸಮಾಜಶಾಸ್ತ್ರಕ್ಕೆ ಅಂತ ಡಿಪಾರ್ಟ್ಮೆಂಟ್ಸ್ನ ಇವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಈಸ್ ಫುಲ್ ನೇಮ್ ಈಸ್ ಗೋವಿಂದ ಸದಾಶಿವ ಗುರ್ಯೆ. ಇವ್ರ ಫುಲ್ ಹೆಸರು ಗೋವಿಂದ ಸದಾಶಿವ ಗುರ್ಯೆ ಅಂತ. ಈ ವಾಸ್ ಬಾರ್ನ್ ಆನ್ December 12, 1893 ಅಟ್ ಮಲ್ವಾನ್ ಆಫ್ ಮಹಾರಾಷ್ಟ್ರ. December 12, 1893 ಮಹಾರಾಷ್ಟ್ರದ ಮಲ್ವಾನ್ ಅನ್ನೋ ಜಾಗದಲ್ಲಿ ಹುಡ್ತಾರೆ. ಹಿ ಕಂಪ್ಲೀಟೆಡ್ ಇಸ್ ಡಿಗ್ರಿ ಎಜುಕೇಷನ್ ಅಟ್ ಬಾಂಬೆ ಯೂನಿವರ್ಸಿಟಿ. ಬಾಂಬೆ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಆಫ್ಟರ್ ರಿಸೀವಿಂಗ್ ಇಸ್ PhD ಫ್ರಮ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಲಂಡನ್, ಗುರಿಯೆ ರಿಟರ್ನ್ ಟು ಇಂಡಿಯಾ ಆ್ಯಂಡ್ ಸ್ಟಾರ್ಟೆಡ್ ಇಸ್ ಟೀಚಿಂಗ್ ಕೆರಿಯರ್ ಅಟ್ ದಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅಟ್ ಬಾಂಬೆ ಯೂನಿವರ್ಸಿಟಿ ವಿಚ್ ಹಿ ಫೌಂಡೆಡ್. ನೋಡಿ, ಇವರು ಮೊದಲು ಏನು ಮಾಡ್ತಾರೆ, ಲಂಡನ್ನಲ್ಲಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿಂದ PhD ತೊಗೊಳ್ತಾರೆ. ಅದಾದಮೇಲೆ ಬಂದು ಬಾಂಬೆ ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಮಾಡ್ತಾರೆ ಇವರು. ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿಲಿ ಇವರು ಟೀಚಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ 1932 ಅಂದರೆ ಇವ್ರು ಬರೆದಿರೋಂಥ ಬುಕ್ಕು ಮತ್ತು ಅದು ಪಬ್ಲಿಷ್ ಆದಂಥ ಇಯರ್. ಶೆಡ್ಯೂಲ್ಡ್ ಟ್ರೈಬ್ಸ್ 1943, ಇಂಡಿಯನ್ ಸೈನ್ಸ್ 1953 ಆ್ಯಂಡ್ ಮೆನಿ ಅದರ್ ಬುಕ್ಸ್ ವರ್ ರಿಟನ್ ಬೈ ಹಿಮ್. ಇವರು ಇನ್ನೂ ಎಷ್ಟೊಂದು ಬುಕ್ಸ್ ಎಲ್ಲ ಬರೆದಿದ್ದಾರೆ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಸೋಷಿಯಾಲಜಿಸ್ಟ್ M.N. ಶ್ರೀನಿವಾಸ್ 1916 to 1999. M.N. ಶ್ರೀನಿವಾಸ್ ಇಸ್ ದಿ ಇಂಟರ್ನ್ಯಾಷನಲಿ ರಿನೌಡ್ ಇಂಡಿಯನ್ ಸೋಷಿಯಾಲಜಿಸ್ಟ್. ಇವರು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಇವರು ಫೇಮಸ್ ಆಗಿದ್ದಾರೆ. ಈ ಪಾಪ್ಯುಲರೈಸ್ಡ್ ದಿ ಫೀಲ್ಡ್ ಬೇಸ್ಡ್ ಸೋಷಿಯಾಲಜಿಕಲ್ ಸ್ಟಡೀಸ್ ಇನ್ ಇಂಡಿಯಾ. ಇವರು ಫೀಲ್ಡ್ ಬೇಸ್ಡ್ ಸ್ಟಡೀಸ್ನ ಪಾಪ್ಯುಲರೈಸ್ ಮಾಡ್ತಾರೆ. ವಿಚ್ ಈ ವಾಸ್ ಸ್ಟಡಿಯಿಂಗ್ ಎಟ್ ಸ್ಟಾನ್ಫರ್ಡ್ ಯೂನಿವರ್ಸಿಟಿ. ಈಸ್ ಫೀಲ್ಡ್ ಸ್ಟಡಿ ನೋಟ್ಸ್ ವೇರ್ ಲಾಸ್ಟ್ ಇನ್ ಆರ್ಸನ್ ಡ್ಯೂ ಟು ಎಜಿಟೇಷನ್ ಆಫ್ ದಿ ಸ್ಟೂಡೆಂಟ್ಸ್. ನೋಡಿ, ಇವರು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರಬೇಕಾದ್ರೆ ಏನಾಗುತ್ತೆ, ಇವರು ಬರೆದಿದ್ದಂಥ ಫೀಲ್ಡ್ ಸ್ಟಡಿ ನೋಟ್ಸ್ ಏನಿತ್ತು ಅಥವಾ ಇವರು ಬರೆದಿದ್ದಂಥ ನೋಟ್ಸ್ ಇತ್ತು, ಅದು ಬಂದು ಗಲಾಟೆಯಲ್ಲಿ ಅಲ್ಲೊಂದು ಸ್ಟ್ರೈಕ್ ಟೈಪೆಲ್ಲ ನಡೆಯುತ್ತೆ, ಅದರಲ್ಲಿ ಬೆಂಕಿಯಲ್ಲಿ ಸುಟ್ಟೋಗ್ಬಿಡುತ್ತೆ ಅಥವಾ ಕಳೆದೋಗ್ಬಿಡುತ್ತೆ ಅಲ್ಲಿ. ಬೇಸ್ಡ್ ಆನ್ ಇಸ್ ಮೆಮೊರಿ ಆಫ್ ದಿ ಫೀಲ್ಡ್ ವರ್ಕ್ ಡನ್ ಈ ರೋಡ್ ಎ ರಿಮೆಂಬರ್ಡ್ ವಿಲೇಜ್ ಇನ್ 1976. ಇವ್ರು ಏನು ಊರಿಗೆ ಹೋಗಿ ಅಥವಾ ಬೇರೆ ಬೇರೆ ಕಡೆ ವಿಸಿಟ್ ಮಾಡಿ ಫೀಲ್ಡ್ ನೋಟ್ಸ್ ಎಲ್ಲ ರೆಡಿ ಮಾಡಿರ್ತಾರೆ, ಅದು ಹಾಳಾಗಿದ್ದರಿಂದ ಅಥವಾ ಕಳೆದೋಗಿದ್ದರಿಂದ ಇವ್ರ ಮೈಂಡಲ್ಲಿ ಏನಿತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಇವರು ರಿಮೆಂಬರ್ಡ್ ವಿಲೇಜ್ ಅನ್ನೋಂಥ ಬುಕ್ನ ಕೂಡ ಬರೀತಾರೆ 1976. ದಿಸ್ ಹ್ಯಾಸ್ ರಿಸೀವ್ಡ್ ಯೂನಿವರ್ಸಲ್ ಅಕ್ಲೇಮ್ ಆ್ಯಂಡ್ ಹ್ಯಾಸ್ ಬಿನ್ ರಿಪಬ್ಲಿಷ್ಡ್ ಮೆನಿ ಟೈಮ್ಸ್. ನೋಡಿ, ಇದು ಪ್ರಪಂಚದಲ್ಲೆಲ್ಲ ಕೂಡ ಇದಕ್ಕೆ ಶ್ಲಾಘನೆ ಮಾಡಿದ್ದಾರೆ, ಹೊಗಳಿದ್ದಾರೆ, ಮತ್ತು ಇದನ್ನು ಎಷ್ಟೊಂದು ಸರಿ ರೀಪಬ್ಲಿಷ್ ಕೂಡ ಮಾಡಿದ್ದಾರೆ, ಹೊಸದಾಗಿ ಪ್ರಿಂಟ್ ಆಗ್ತಾ ಇದ್ದಾರೆ. ಅಂಡರ್ ದಿ ಗೈಡೆನ್ಸ್ ಆಫ್ ಹಿಸ್ ಟೀಚರ್ ರ್ಯಾಡ್ಕ್ಲಿಫ್ ಬ್ರೌನ್ ಈ ರೋಟ್ ಎ ಬುಕ್ ಟೈಟಲ್ಡ್ ದಿ ರಿಲಿಜನ್ ಆ್ಯಂಡ್ ಸೊಸೈಟಿ ಆಫ್ ಕೊಡವಾಸ್ ಆಫ್ ಸೌತ್ ಇಂಡಿಯಾ ಇನ್ 1952. ನೋಡಿ, ಇವರು ಒಬ್ಬರು ಟೀಚರ್ ಇರ್ತಾರೆ ರ್ಯಾಡ್ಕ್ಲಿಫ್ ಬ್ರೌನ್ ಅಂತ, ಅವರು ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಏನಕ್ಕೆ, ಬುಕ್ ಬರೆಯೋಕ್ಕೆ ಅಥವಾ ಗೈಡೆನ್ಸ್ ಕೊಡ್ತಾರೆ, ಹೆಲ್ಪ್ ಅಂತೆಲ್ಲ ಗೈಡ್ ಮಾಡೋದು ಈ ಥರ ಅಂತ. ಯಾವ ಬುಕ್ ಬರೀತಾರೆ, ದಿ ರಿಲಿಜನ್ ಆ್ಯಂಡ್ ಸೊಸೈಟಿ ಆಫ್ ಕೊಡವಾಸ್ ಆಫ್ ಸೌತ್ ಇಂಡಿಯಾ ಅಂತ ಬುಕ್ 1952 ಪಬ್ಲಿಷ್ ಆಗುತ್ತೆ. ಈಸ್ ಫುಲ್ ನೇಮ್ ವಾಸ್ ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್. ಇವ್ರ ಫುಲ್ ಹೆಸರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಅಂತ ಇರುತ್ತೆ. ಮತ್ತು ಇವರು ತಂದೆ ತಾಯಿ ಹೆಸರು ನರಸಿಂಹಾಚಾರ್ ಮತ್ತು ರುಕ್ಮಿಣಿ ಅಂತ. November 16, 1916 ಇವರು ಮೈಸೂರಲ್ಲಿ ಹುಡ್ತಾರೆ. ಈ ರಿಸೀವ್ಡ್ MA, LLB ಆ್ಯಂಡ್ PhD ಫ್ರಮ್ ಬಾಂಬೆ ಯೂನಿವರ್ಸಿಟಿ. ಬಾಂಬೆ ಯೂನಿವರ್ಸಿಟಿಯಿಂದ ಈ ಡಿಗ್ರೀಸ್ ಎಲ್ಲ ತೊಗೊಳ್ತಾರೆ, PhD ಕೂಡ ಮಾಡ್ತಾರೆ. ಈ ಆಲ್ಸೋ ಅರ್ನ್ಡ್ D ಲಿಟ್ರೇಚರ್ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಡಿ ಲಿಟ್ ಕೂಡ ಸಿಗುತ್ತೆ ಅವ್ರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ. ಹಿ ವರ್ಕ್ಡ್ ಆ್ಯಸ್ ಪ್ರೊಫೆಸರ್ ಅಟ್ ಡೆಲ್ಲಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಈಸ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್, ಏನೇನು ಬರೆದಿದ್ದಾರೆ ಇವರು ಅದು ನೋಡೋಣ. ಮೊದಲೇ ಹೇಳ್ದಂತೆ ರಿಲಿಜನ್ ಆ್ಯಂಡ್ ಸೊಸೈಟಿ ಆಫ್ ಕೊಡವಾಸ್ ಆಫ್ ಸೌತ್ ಇಂಡಿಯಾ, ಇಂಡಿಯನ್ ವಿಲೇಜಸ್ ಅದು ಮೊದಲೇ ಹೇಳಿದ್ದೀನಿ, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತ ಒಂದು ಬುಕ್ ಬರೀತಾರೆ 1966, ಮತ್ತು ರಿಮೆಂಬರ್ಡ್ ವಿಲೇಜ್ 1976 ಆಲ್ರೆಡಿ ಗೊತ್ತು. ನೆಕ್ಸ್ಟ್ ಬಂದು ಸಿ ಪಾರ್ವತಮ್ಮ ಅಂತ. ಸಿ ಪಾರ್ವತಮ್ಮ ಇಸ್ ದಿ ಪ್ರಾಮಿನೆಂಟ್ ಕಂಟೆಂಪ್ರರಿ ಸೋಷಿಯಾಲಜಿಸ್ಟ್ ಫ್ರಮ್ ಕರ್ನಾಟಕ. ಈ ರೀಸೆಂಟ್ ಟೈಮ್ಸಲ್ಲಿ ನೋಡಿದಂಥ ಇಂಪಾರ್ಟೆಂಟ್ ಸೋಷಿಯಾಲಜಿಸ್ಟ್ ಇವರು, ಕರ್ನಾಟಕದಿಂದ ಬಂದಂಥವರು. ಶಿ ಗ್ರೀವ್ ಅಪ್ ಇನ್ ಎ ಡಿಫಿಕಲ್ಟ್ ಸಿಚುವೇಶನ್ ಆ್ಯಂಡ್ ವಿತ್ ಎ ಲಾಟ್ ಆಫ್ ಡಿಟರ್ಮಿನೇಷನ್ ಶಿ ಬಿಕೇಮ್ ಒನ್ ಆಫ್ ದಿ ಲೀಡಿಂಗ್ ಸೋಷಿಯಾಲಜಿಸ್ಟ್ಸ್ ಆಫ್ ಇಂಡಿಯಾ. ನೋಡಿ, ಇವರು ತುಂಬ ಕಷ್ಟ ಅನುಭವಿಸ್ಕೊಂಡು ಬಂದಂಥವ್ರು, ಮತ್ತು ಇವರು ತುಂಬ ಡಿಟರ್ಮಿನೇಷನ್ ಇಟ್ಕೊಂಡು ಆತ್ಮಸ್ಥೈರ್ಯ ಇಟ್ಕೊಂಡು ಬೆಳ್ಕೊಂಡು ಬಂದು ಈಗ ಇಂಡಿಯಾದಲ್ಲೇ ತುಂಬ ಫೇಮಸ್ ಸೋಷಿಯಾಲಜಿಸ್ಟ್ ಆಗಿದ್ದಾರೆ. ಶಿ ವಾಸ್ ಬಾರ್ನ್ ಎಟ್ ಸ್ಯಾಗಳ್ಳಿ ವಿಲೇಜ್ ಆಫ್ ಪ್ರೆಸೆಂಟ್ ದಾವಣಗೆರೆ ಡಿಸ್ಟಿಕ್ಟ್. ನೋಡಿ, ಇವರು ದಾವಣಗೆರೆ ಏನಿದೆ ಅಲ್ಲಿ ಸ್ಯಾಗಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಹುಡ್ತಾರೆ June 1928. ಇನ್ ದಿ ಆಬ್ಸೆನ್ಸ್ ಆಫ್ ಜೆನ್ಯೂನ್ ಬರ್ತ್ ಸರ್ಟಿಫಿಕೇಟ್ ಆರ್ ಬರ್ತ್ ಡೇಟ್ ಈಸ್ ಆ್ಯಸ್ ಪರ್ ದಿ ರೆಕಾರ್ಡ್ಸ್ ಇನ್ ದಿ ಸ್ಕೂಲ್. ಇವರು ರಿಯಲಾಗಿ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ, ಇವ್ರ ಬರ್ತ್ ಡೇಟ್ ಎಲ್ಲ ಬಂದು ಅವಾಗೆಲ್ಲ ಅಷ್ಟು ಯಾರನ್ನು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಡ್ತಿರ್ಲಿಲ್ವಲ್ಲ, ಅದರಿಂದ ಅದರಲ್ಲಿ ಚೂರು ಕನ್ಫ್ಯೂಷನ್ಸ್ ಇದೆ. ಶಿ ಲಾಸ್ಟ್ ಹರ್ ಫಾದರ್ ವೆನ್ ಶಿ ವಾಸ್ ಓನ್ಲಿ ಎ 9 month old ಬೇಬಿ. ಇವ್ರು ಬರೀ 9 ತಿಂಗಳು ಮಗು ಇದ್ದಾಗೇ ಇವ್ರ ತಂದೆ ಎಕ್ಸ್ಪೈರ್ ಆಗಿಬಿಡ್ತಾರೆ. ವಿತ್ ದಿ ಸಪೋರ್ಟ್ ಫ್ರಮ್ ದಿ ಮ್ಯಾಟ್ರಿನಲ್ ಫ್ಯಾಮಿಲಿ ಶಿ ಗ್ರೂ ಅಪ್ ವಿತ್ ಹರ್ ಯಂಗ್ ಮದರ್. ಇವರ ಅಮ್ಮವ್ರ ಮನೆ ಸಪೋರ್ಟ್ ತೊಗೊಂಡು ಇವರು
ಇವ್ರ ತಾಯಿ ಜೊತೆ ಬೆಳೀತಾ ಬರ್ತಾರೆ. ಪಾರ್ವತಮ್ಮ ಕಂಪ್ಲೀಟೆಡ್ ಅವರ್ ಎಜುಕೇಷನ್ ಇನ್ ಎ ಸಿಂಗಲ್ ಟೀಚರ್ ಸ್ಕೂಲ್ ಅಟ್ ಅವರ್ ವಿಲೇಜ್. ಇವ್ರು ಓದ್ತಾ ಇರಬೇಕಾದ್ರೆ ಸಿಂಗಲ್ ಟೀಚರ್ ಸ್ಕೂಲ್ ಅಂತ ಇರೋದು, ಅಂದರೆ ಎಲ್ಲರೂ ಬಂದು LKG ಇಂದ 10th ಒಂದೇ ಒಂದು ಸ್ಕೂಲ್ ಮಾಡಿ ಒಂದು 100 ಜನ 200 ಜನ ಒಂದೇ ಕ್ಲಾಸ್ ರೂಮಲ್ಲಿರೋರು, ಆ ಥರ ಎಜುಕೇಷನ್ ಇತ್ತು ಒಂದು ಟೈಮಲ್ಲಿ. ಅಂಥದ್ರಲ್ಲಿ ಇವರು ಓದ್ಕೊಂಬರ್ತಾರೆ. ಶಿ ಕಂಟಿನ್ಯೂಡ್ ಆರ್ ಮಿಡಲ್ ಸ್ಕೂಲ್ ಎಜುಕೇಷನ್ ಅಟ್ ದಿ ನೈಬರಿಂಗ್ ಲೋಕಿಕೆರೆ ವಿಲೇಜ್. ಇವರು ಮಿಡಲ್ ಸ್ಕೂಲ್ ಎಜುಕೇಷನ್ನ ಪಕ್ಕದಲ್ಲೇ ಲೋಕಿಕೆರೆ ವಿಲೇಜ್ ಅಂತ ಇರುತ್ತೆ, ಅಲ್ಲಿ ಓದ್ತಾರೆ. ಆ್ಯಂಡ್ ಹೈಸ್ಕೂಲ್ ಎಜುಕೇಷನ್ ಅಟ್ ದಾವಣಗೆರೆ, ಹೈಸ್ಕೂಲ್ ಎಜುಕೇಷನ್ನ ದಾವಣಗೆರೆಗೆ ಬಂದು ಓದ್ತಾರೆ. ಎ ಟೀಚರ್ ನೇಮ್ ಕಾಂತರಾಜ ಶೆಟ್ಟಿ ಅರೇಂಜ್ ಫಾರ್ ಅರ್ ಇಂಟರ್ಮೀಡಿಯೇಟ್ ಎಜುಕೇಷನ್ ಅಟ್ ಮೈಸೂರ್ ಬೈ ಗೆಟಿಂಗ್ ಅಕಾಮಡೇಷನ್ ಫೆಸಿಲಿಟಿ ಇನ್ ಎ ಹಾಸ್ಟೆಲ್. ಒಬ್ಬರು ಟೀಚರ್ ಇರ್ತಾರೆ ಕಾಂತರಾಜ್ ಶೆಟ್ಟಿ ಅಂತ ಹೇಳ್ಬಿಟ್ಟು, ಅವರು ಇಂಟರ್ಮೀಡಿಯೇಟ್ ಅಂದರೆ ಸೆಕೆಂಡ್ PU ಫಸ್ಟ್ PU ಹೇಳ್ತೀವಲ್ಲ ಅದನ್ನು ಓದೋದಕ್ಕೆ ಇವರಿಗೆ ಅಕಾಮಡೇಷನ್ ಫೆಸಿಲಿಟಿನ ಪ್ರೊವೈಡ್ ಮಾಡಿಸ್ತಾರೆ. ಒಂದು ಹಾಸ್ಟೆಲ್ ಇರುತ್ತೆ ಮೈಸೂರಲ್ಲಿ, ಅಲ್ಲಿ ಇವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೊಡಿಸ್ತಾರೆ. ಶಿ ಫಿನಿಶ್ಡ್ ಅವರ್ ಇಂಟರ್ಮೀಡಿಯೇಟ್ ಎಜುಕೇಷನ್ ಅಟ್ ಮಹಾರಾಣಿ ಕಾಲೇಜ್ ಮೈಸೂರು, ಮೈಸೂರಲ್ಲಿರೋ ಮಹಾರಾಣಿ ಕಾಲೇಜಲ್ಲಿ ಸೆಕೆಂಡ್ PU ಓದ್ತಾರೆ. ಪಾರ್ವತಮ್ಮ ಕಂಪ್ಲೀಟೆಡ್ ಅವರ್ ಇಂಟರ್ಮೀಡಿಯೇಟ್ ಎಜುಕೇಷನ್ ಇನ್ ಆರ್ಟ್ಸ್ ಸ್ಟ್ರೀಮ್ ವಿತ್ ಸೆಕೆಂಡ್ ಕ್ಲಾಸ್. ಇವ್ರಿಗೆ ಅವಾಗ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ ಪಾರ್ವತಮ್ಮ ಅವರು. ಶಿ ಲೇಟರ್ ಜಾಯಿಂಟ್ BA ಆನರ್ಸ್ ಇನ್ ಸೋಷಿಯಲ್ ಫಿಲಾಸಫಿ ಅಟ್ ಮಹಾರಾಜ ಕಾಲೇಜ್ ಮೈಸೂರು. ಆಮೇಲೆ ಇವರು BA ಆನರ್ಸ್ಗೆ ಜಾಯ್ನ್ ಆಗ್ತಾರೆ, ಯಾವುದರಲ್ಲಿ? ಸೋಷಿಯಲ್ ಫಿಲಾಸಫಿ ಸಬ್ಜೆಕ್ಟಲ್ಲಿ. ಶಿ ಅರ್ನ್ಡ್ ದಿ ಫಸ್ಟ್ ರ್ಯಾಂಕ್ ಇನ್ BA ಆನರ್ಸ್, BA ಆನರ್ಸಲ್ಲಿ ಇವರಿಗೆ ಫಸ್ಟ್ ರ್ಯಾಂಕ್ ಬರುತ್ತೆ. ಶಿ ಸಸ್ಟೈನ್ಡ್ ಅವರ್ ಎಂಟೈರ್ ಎಜುಕೇಷನ್ ಆನ್ ಸ್ಕಾಲರ್ಶಿಪ್ಸ್. ನೋಡಿ, ಇವಾಗೆಲ್ಲ ಬಂದು ನಿಮ್ಮ ಫೀಸ್ಗಳೆಲ್ಲ ಅಪ್ಪ ಅಮ್ಮ ಕಟ್ತಾ ಇರ್ತಾರೆ, ಆದರೆ ಆವಾಗ ತುಂಬ ಕಷ್ಟ ಇತ್ತು, ಇವರು ಹೆಲ್ಪ್ ಮಾಡಬೇಕಿತ್ತು. ಮತ್ತು ಇವರು ಕೂಡ ಟೋಟಲ್ BA ಎಜುಕೇಷನ್ ಎಲ್ಲ ಏನು ಎಜುಕೇಷನ್ ಇತ್ತು ಅದೆಲ್ಲ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಸ್ಕಾಲರ್ಶಿಪ್ಸ್ ಬರ್ತಾಯಿತ್ತು. ಅಂದರೆ ಚೆನ್ನಾಗಿ ಓದಿದ್ರೆ ಇಷ್ಟು ಅಂತ ದುಡ್ಡು ಆ ಥರ ಕೊಡೋರು ಆಗಿದ್ದಂಥ ಗೌರ್ಮೆಂಟು ಮತ್ತು ರಾಜರು ಅವರೆಲ್ಲ, ಅದರಲ್ಲೇ ಅವರು ಎಜುಕೇಷನ್ನ ಮಾಡ್ತಾರೆ. ಎ ಪ್ರೊಫೆಸರ್ ಗೈಡೆಡ್ ಅವರ್ ಟು ಕಂಟಿನ್ಯೂ ಎಜುಕೇಷನ್ ಇನ್ ಎ ಫಾರಿನ್ ಯೂನಿವರ್ಸಿಟಿ. ಒಬ್ಬರು ಪ್ರೊಫೆಸರ್ ಹೇಳ್ತಾರೆ ಅವ್ರಿಗೆ, ನೀವು ಚೆನ್ನಾಗಿ ಓದ್ತೀಯಮ್ಮ, ನೀನು ಫಾರಿನ್ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡು ಅಂತ. ಸಿ ಪಾರ್ವತಮ್ಮ ರಿಟರ್ನ್ ಟು ಕರ್ನಾಟಕ ಆಫ್ಟರ್ ಕಂಪ್ಲೀಟಿಂಗ್ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಯೂನಿವರ್ಸಿಟಿ. ಇವರು ಬೇರೆ ದೇಶದ ಯೂನಿವರ್ಸಿಟಿಯಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಶಿ ಮೇಡ್ ಜೆನ್ಯೂನ್ ಅಟೆಂಪ್ಟ್ಸ್ ಟು ಸ್ಪ್ರೆಡ್ ದಿ ಲರ್ನಿಂಗ್ ಆಫ್ ಸೋಷಿಯಾಲಜಿ ಅಕ್ರಾಸ್ ಕರ್ನಾಟಕ, ಪ್ರೂವ್ಸ್ ಹರ್ ಕಮಿಟ್ಮೆಂಟ್ ಆ್ಯಂಡ್ ಸೆನ್ಸ್ ಆಫ್ ಸೋಷಿಯಲ್ ಕನ್ಸರ್ನ್. ನೋಡಿರಿ, ಇವರು ಕರ್ನಾಟಕದಲ್ಲಿ ಎಲ್ಲರೂ ಸೋಷಿಯಾಲಜಿನ ಕಲಿಯೋದು ಸ್ಟಾರ್ಟ್ ಮಾಡಬೇಕು, ಎಲ್ಲರೂ ಸೋಷಿಯಾಲಜಿ ಜಾಸ್ತಿ ಕಲಿಬೇಕು, ಅವಾಗೇ ನಮ್ಮ ಸ್ಟೇಟು ಅಥವಾ ನಮ್ಮ ದೇಶ ಇಂಪ್ರೂವ್ ಆಗೋದು ಅಂತೇಳಿ ತುಂಬ ಹೋರಾಟ ಮಾಡಿದ್ರು ಅಥವಾ ತುಂಬ ಟ್ರೈ ಮಾಡಿದ್ರು. ಹರ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್ ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ ಅನ್ನೋದು ಮತ್ತು ಸೋಷಿಯಾಲಜಿಕಲ್ ಎಸ್ಸೇಸ್ ಕೂಡ ಬರೆದಿದ್ದಾರೆ ವೀರಶೈವಿಸಮ್ ಮೇಲೆ. ಆ್ಯಂಡ್ ಹರ್ ಸ್ಟಡೀಸ್ ಆನ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್. ಮತ್ತು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಏನಿದೆ ಅಂದರೆ ದುಡ್ಡು ಕಾಸ್ಟ್ ರಿಲೇಟೆಡು ಮತ್ತು ಸೊಸೈಟಿಯಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಯಾರನ್ನ, ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ನ, ಅವ್ರ ಬಗ್ಗೆ ಕೂಡ ಇವರು ಸ್ಟಡಿ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಐರಾವತಿ ಕಾರ್ವೆ. ಐರಾವತಿ ಕಾರ್ವೆ ಈಸ್ ರೆಕಗ್ನೈಸ್ಡ್ ಆಸ್ ದಿ ಪ್ರಾಮಿನೆಂಟ್ ಸೋಷಿಯಾಲಜಿಸ್ಟ್ ಆಫ್ ಕರ್ನಾಟಕ. ಇವರು ಕೂಡ ಒಬ್ಬರು ಇಂಪಾರ್ಟೆಂಟ್ ಸೋಷಿಯಾಲಜಿಸ್ಟ್ ಆಗಿದ್ದಾರೆ. ಶಿ ವಾಸ್ ದಿ ಸ್ಟೂಡೆಂಟ್ ಆಫ್ GS ಗೂರಿಯೆ. ಈ GS ಗೂರಿಯೆ ಏನಿದ್ರು, ಗೋವಿಂದ ಸದಾಶಿವ ಗೂರಿಯೆ ಅಂತ, ಅವರು ಸ್ಟೂಡೆಂಟ್ ಆಗಿದ್ದರು. ಶಿ ವಾಸ್ ದಿ ಡಾಟರ್ ಇನ್ ಲಾ ಆಫ್ ಫೇಮಸ್ ಸೋಷಿಯಲ್ ರಿಫಾರ್ಮಿಸ್ಟ್ ಮಹರ್ಷಿ ಕಾರ್ವೆ ಆ್ಯಂಡ್ ಹ್ಯಾಡ್ ಕನ್ಸರ್ನ್ ಇನ್ ಸೋಷಿಯಲ್ ಆ್ಯಂಡ್ ನ್ಯಾಷನಲ್ ಇಶ್ಯೂಸ್. ನೋಡಿ, ಇವರು ಮಹರ್ಷಿ ಕಾರ್ವೆ ಅಂತ ಹೇಳ್ಬಿಟ್ಟು ಒಬ್ಬರಿದ್ದರು, ಅವರು ಸೋಷಿಯಲ್ ರಿಫಾರ್ಮಿಸ್ಟ್ ಆಗಿದ್ದರು. ಅವರ ಮಗನ ಹೆಂಡತಿ ಆಗಿದ್ರು ಇವರು, ಅರ್ಥ ಆಯ್ತಾ, ಸೊಸೆ. ಶಿ ಹ್ಯಾಡ್ ಅವರ್ MA ಫ್ರಮ್ ಬಾಂಬೆ ಯೂನಿವರ್ಸಿಟಿ ಆ್ಯಂಡ್ ವರ್ಕ್ಡ್ ಅಟ್ ಪುಣೆ ಕಾಲೇಜ್ ಆ್ಯಸ್ ಪ್ರೊಫೆಸರ್. ಇವರು ಬಾಂಬೆ ಯೂನಿವರ್ಸಿಟಿಯಿಂದ MA ಪಾಸ್ ಮಾಡ್ತಾರೆ ಮತ್ತು ಪುಣೆಯಲ್ಲಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಹರ್ ಕಾಂಟ್ರಿಬ್ಯೂಷನ್ಸ್ ಆರ್, ಇವ್ರ ಕಾಂಟ್ರಿಬ್ಯೂಷನ್ಸ್ ಏನಿದೆ, ಕಿನ್ಶಿಪ್ ಆ್ಯಂಡ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಅದು ಮತ್ತು ಇಂಡಿಯನ್ ಸೊಸೈಟಿ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರಿಲೇಷನ್ಶಿಪ್, ಈ ಮೂರನ್ನು ಇವರು ಕಾಂಟ್ರಿಬ್ಯೂಷನ್ಸ್ ಆಗಿದೆ, ಬುಕ್ಸ್ ಅಥವಾ ವರ್ಕ್ಸ್ ಅಥವಾ ಸ್ಟಡೀಸ್ ಆ ರೀತಿ. ಓಕೆ, ಇನ್ನೊಬ್ಬರ ಬಗ್ಗೆ ಇದೆ AR ದೇಸಾಯಿ ಅಂತ. ಇವರು 1915 to 1994ವರೆಗೂ ಇರ್ತಾರೆ. AR ದೇಸಾಯಿ ಈಸ್ ಇಂಪಾರ್ಟೆಂಟ್ ಅಮಾಂಗ್ ದಿ ಪ್ರಾಮಿನೆಂಟ್ ಸೋಷಿಯಾಲಜಿಸ್ಟ್ಸ್ ಆಫ್ ಇಂಡಿಯಾ. ಇವರು ಒಬ್ಬರು ಇಂಪಾರ್ಟೆಂಟ್ ಸೋಷಿಯಾಲಜಿಸ್ಟ್ ಆಗಿದ್ದಾರೆ. ಈ ವರ್ಕ್ಡ್ ಆಸ್ ದಿ UGC ನ್ಯಾಷನಲ್ ಫೆಲೋ ಆ್ಯಂಡ್ ಆಸ್ ಎ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಆಫ್ ಬಾಂಬೆ ಯೂನಿವರ್ಸಿಟಿ. UGCಗೆ ನ್ಯಾಷನಲ್ ಫೆಲೋ ಆಗಿದ್ದರು ಮತ್ತು ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಏನಿತ್ತು ಬಾಂಬೆ ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅಥವಾ HOD ಆಗಿದ್ದರು. ಈಸ್ ಫುಲ್ ನೇಮ್ ಈಸ್ ಅಕ್ಷಯ್ ರಾಮಲಾಲ್ ದೇಸಾಯಿ. ಇವ್ರ ಫುಲ್ ಹೆಸರು ಅಕ್ಷಯ್ ರಾಮಲಾಲ್ ದೇಸಾಯಿ ಅಂತ, ಮತ್ತು ಇವರು ಹುಟ್ಟೋದು 1915. ಈ ವಾಸ್ ದಿ ಸ್ಟೂಡೆಂಟ್ ಆಫ್ GS ಗೂರಿಯೆ ಆ್ಯಂಡ್ ಲೇಟರ್ ಥಾಟ್ ಆ್ಯಂಡ್ ಬಿಕೇಮ್ ಹೆಡ್ ಆಫ್ ದಿ ಸೇಮ್ ಡಿಪಾರ್ಟ್ಮೆಂಟ್. ಇವರು GS ಗೂರಿಯೆಗೆ ಸ್ಟೂಡೆಂಟ್ ಆಗಿದ್ದರು, ಆಮೇಲೆ ಅಲ್ಲೇ ಟೀಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆ್ಯಸ್ he was following the Marxist ideology in his sociological studies, he was identified as Marxist sociologist.
ನೋಡಿ ಇವರು ಮಾರ್ಕ್ಸಿಸಮ್ನ ಫಾಲೋ ಮಾಡ್ತಾ ಇರ್ತಾರೆ ಇವ್ರು ಬರೀತಂಥ ಬುಕ್ಸಲ್ಲಿ ಮತ್ತು ಇವರು ಸ್ಟಡೀಸಲ್ಲೆಲ್ಲ. ಅದಕ್ಕೆ ಅವ್ರನ್ನ ಮಾರ್ಕ್ಸಿಸ್ಟ್ ಸೋಷಿಯಾಲಜಿಸ್ಟ್ ಅಂತ ಕರೀತಾ ಇರ್ತಾರೆ. ಇವ್ರು ಬರೆದಿರೋಂಥ ಬುಕ್ಸ್ ನೋಡಿ, ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ವರ್ಕ್ ಈಸ್ ದ ಬೆಸ್ಟ್ ವರ್ಕ್. ಈ ವರ್ಕ್ ತುಂಬ ಚೆನ್ನಾಗಿದೆ, ಅಂದರೆ ಬರೆದಿರೋಂಥ ಬುಕ್ಕು ತುಂಬ ಚೆನ್ನಾಗಿದೆ ಅಂತ. ಇಂಡಿಯನ್ ರೂರಲ್ ಸೋಷಿಯಾಲಜಿ ಅದೊಂದು. ನೆಕ್ಸ್ಟ್ ಸ್ಲಮ್ಸ್ ಆ್ಯಂಡ್ ಅರ್ಬನೈಸೇಷನ್ ಆರ್ ಇಸ್ ಮೇಜರ್ ವರ್ಕ್ಸ್, ಇನ್ನೊಂದು ಸ್ಲಮ್ಸ್ ಮತ್ತು ಅರ್ಬನೈಸೇಷನ್ ಅಂತ ಬರೆದಿದ್ದಾರೆ. ಇವೆಲ್ಲ ಕೂಡ ಅವ್ರದ್ದು ಇಂಪಾರ್ಟೆಂಟ್ ಬುಕ್ಸ್ ಆಗಿದೆ. ಹಿ ವರ್ಕ್ಡ್ ಆ್ಯಕ್ಟಿವ್ಲಿ ಇನ್ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ. ಇಂಡಿಯನ್ ಸೊಸೈಟಿಯಲ್ಲಿ ಸೋಷಿಯಾಲಜಿಕಲ್ ಸೊಸೈಟಿ ಏನಿತ್ತು ಆ ಒಂದು ಸರ್ಕಲ್ಸಲ್ಲಿ ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು.